ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೀಡೆ ಭೂದೇವಿಯ ಮಧುರದ ನವಮಣಿಯೇ ಗಂಧದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದನರ ಧರಿಸಿದ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮದಿ ನನುತ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಶಂಕರ ರಮನುಜ ವಿದ್ಯಾರಣ್ಯ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರುಣಾಚಾಚೇವು ಬಹುದಿನಗಳಿಂದ ಮೈಮರೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ಎಲ್ಲಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರುಣಾಚಾಚೇವು ಇರಲಿ ಗಡಿನಾಡು ಇರಲಿ ಕನ್ನಡದ ಕೊಳೆಯ ಕೊಚ್ಚೇವು ನಡುನಾಡು ಇರಲಿ ಗಡಿನಾಡು ಇರಲಿ ಕನ್ನಡದ ಕಲೆಯ ಕೊಚ್ಚೇವು ಮರೆತೇವು ಮನವ ಎರೆದೇವು ಮನವ ಎರೆದೇವು ಒಲವ ಸಿರಿ ನೆನಪ ನರ ನರಗಳಲ್ಲಿ ಉಳಿಗೊಳಿಸಿ ಒಸೆದು ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ. ನಮಗೂ ಉತ್ಸಾಹ ಜಾಸ್ತಿ ಆಗ್ತಾ ಇದೆ. ನೀವು ಜಾಸ್ತಿ ಜನ ಬಂದ್ರೆ ನಮಗೆ ಉತ್ಸಾಹ ಇಮ್ಮಡಿ ಆಗುತ್ತೆ. ಹಾಗಾಗಿ ಇದು ಹಬ್ಬದ ವಾತಾವರಣ ನವೆಂಬರ್ನಲ್ಲಿ ತುಂಬಾ ಚೆನ್ನಾಗಿ ನಡೀತಾ ಇದೆ. ಅದಕ್ಕಾಗಿ ತಮ್ಮೆಲ್ಲರಿಗೂ ಪೂರ್ವಕವಾದ ಧನ್ಯವಾದಗಳನ್ನು ನಾನು ಮೊದಲೇ ಅರ್ಪಿಸ್ತಾ ಇದ್ದೇನೆ. ಇದರ ಕನ್ನಡ ರಾಜ್ಯೋತ್ಸವವನ್ನು ಮಾಡಬೇಕು ಅಂದಾಗ ನನಗೆ ಮೊದಲ ಜ್ಞಾಪಕ ಬಂದಿದ್ದು ರಾಜ್ಕುಮಾರ್ ಅವರು ಕನ್ನಡದ ಬಗ್ಗೆ ಮಾತನಾಡ್ತಾ ಇದ್ರೆ ಅದು ಯಾವಾಗಲೂ ಮುಗಿಯೋದೇ ಇಲ್ಲ. ಎಷ್ಟು ಮಾತಾಡಿದ್ರು ಅವ್ರಿಗೂ ಸುಸ್ತಾಗಲ್ಲ, ಕೇಳೋರಿಗೂ ಬೇಜಾರಾಗಲ್ಲ. ಸಾಮಾನ್ಯವಾಗಿ ಭಾಷಣ ಕೇಳೋದು ಅಷ್ಟು ಒಳ್ಳೆಯ ವಿಷಯ ಅಲ್ಲ, ಅದು ನಮ್ಮಂತವರಿಗೆ ಹಿರಿಯನಾಗಂತವರಿಗೆ. ಆದ್ರೆ ಅವರ ಭಾಷಣವನ್ನು ಕೇಳಿ ನೋಡಿ, ಆಮೇಲೆ ಹೇಳಿ ಭಾಷಣ ಅಂದ್ರೆ ಹೇಗಿರ್ಬೇಕು ಅನ್ನೋದನ್ನ ನೀವು ಒಂದು ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಕುಡಿಯುವ ನೀರು ಕಾವೇರಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಗಣೇಶನ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮದ ಆಸೀನಾಗಿರ್ತಕ್ಕಂಥ ಈಗಾಗಲೇ ಅನೇಕ ವಿಚಾರಗಳನ್ನ ನಮಗೆ ತಿಳಿಸ್ತಂತ ಕನ್ನಡದ ಲೇಖಕರು ಮತ್ತು ಜೊತೆಗೆ ಅನೇಕ ಕನ್ನಡದ ಹೋರಾಟಗಳಲ್ಲಿ ಭಾಗಿಯಾಗಿ ಮತ್ತೆ ಕನ್ನಡಕ್ಕೋಸ್ಕರ ಅನೇಕ ವಿಚಾರಗಳನ್ನ ಖ್ಯಾತ ಸಂಸ್ಕೃತಿ ಚಿಂತಕರು ಇವತ್ತು ನಮ್ಮ ಭಾಗಕ್ಕೆ ಮತ್ತೆ ಈ ಒಂದು ಹಿರಿಯರಾಗಿ ಶೋಭಾಜಿಯವರು 72% ಆನೈಕೊಲ್ಲನಹಳ್ಳಿ ಸರ್ಕಾರಿ ಶಾಲೆ. ಅವರ ನಂತರ ಶರಣ್ಯ ಅವರು ಪ್ರಿಯದರ್ಶಿನಿ ಪಬ್ಲಿಕ್ ಶಾಲೆ.
9.40. ಅವರ ನಂತರ ಶಿಕ್ಷಣ GM ಸಾಣೆಕೊರವನಹಳ್ಳಿ ಸರ್ಕಾರಿ ಶಾಲೆ. ಶಿಕ್ಷಣ ಶೇಕಡ 79.68. ಅವರ ನಂತರ ರೋಹಿತ್ ಕುಮಾರ್ B ಅವರು ಸೈಂಟ್ ಆನ್ಸ್ ಪ್ರೌಢಶಾಲೆ. ದಯಮಾಡಿ ಬನ್ನಿ. ರೋಹಿತ್ ಕುಮಾರ್ ಅವರು ಶೇಕಡ 75.04 ಅಂಕಗಳನ್ನು ಗಳಿಸಿದ್ದಾರೆ. ವಿಜಯ್ ಅವರು ಕೇತಮಾರನಹಳ್ಳಿ ಸರ್ಕಾರಿ ಶಾಲೆ. ಅವರ ಅಂಕಗಳನ್ನ ಕೊಟ್ಟಿಲ್ಲ. 60 ಸರ್ಕಾರಿ ಶಾಲೆಯಲ್ಲಿ ಶೃಂಗೇಶ್ವರ್ ಅವರು ಕೇಳಿದ ಹಾಗೆ ಕನಿಷ್ಠ ನೀವು ಎಷ್ಟೊತ್ತು ಮಾತಾಡ್ತೀವಿ? 3 ಗಂಟೆ. ಅವ್ರು ಏನೋ ಹೇಳಲಿಕ್ಕೆ ಹೋಗಿದ್ರೆ ನಾನು ಸ್ವಲ್ಪ ಕಡಿಮೆ ಹೇಳಿದ್ರೆ ಇನ್ನೊಂದೆರಡು ಕಡಿಮೆ ಮಾಡೋಣ ಅಂತ ಅಲ್ಲಿ ಆಗ್ಲಿಲ್ಲ. ಸ್ನೇಹಿತರೆ, ಒಂದು ಮಾತು ಅನ್ನಿಸ್ತಾ ಇದೆ, ಒಂದು ಹೇಳ್ಬಿಡ್ತೇನೆ ನಾನು ಉಪನ್ಯಾಸಕ್ಕೆ ಬರಲಿಕ್ಕಿಂತ ಮುಂಚೆ. ಎಲ್ಲ ಮಹಾನಗರ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ವಾರ್ಡ್ಗಳಿಗೆ ಒಬ್ಬೊಬ್ಬ ಶಿವರಾಜ್ ಸಿಗ್ಬಾರ್ದ? ಅಭಿವೃದ್ಧಿ ಅಷ್ಟೇ ಅಲ್ಲ, ಅವರು ಅಗತ್ಯಗಳು ಸಾಹಿತ್ಯ, ಸಂಸ್ಕೃತಿ, ಕಲೆಯ ಜೊತೆಗೆ ತಮ್ಮನ್ನು ಅವಿನಾವ್ ಗುರುತಿಸಿಕೊಳ್ಳುವ ಒಬ್ಬ ಶಕ್ತಿ. ಅವ್ರ ಮಾತುಗಳನ್ನು ಕೇಳಿದ್ರೆ ಅವರಿಗೆ ಕನ್ನಡದ ಅರಿವಿದೆ, ಈ ನೆಲದ ಪರಂಪರೆ ಗೊತ್ತಿದೆ ಅಂತ ಅನ್ನಿಸ್ತು. ಅವರಿಗೆ ಅಭಿನಂದಿಸಿ ನನ್ನ ಮಾತುಗಳನ್ನ ಪ್ರಾರಂಭ ಮಾಡ್ತೇನೆ. ಸಭೆಗೆ ನಮಸ್ಕಾರ. ಕೆಲವು ಸೂಚನೆಗಳನ್ನು ನೀಡ್ತೇನೆ. ಅನಗತ್ಯವಾಗಿ ಓಡಾಡಬಾರ್ದು. ನಾನು ನನ್ನ ಚತುರವಾಣಿಯ ಕಿವಿಯನ್ನು ಹಿಂಡಿದ್ದೇನೆ, ಅಂದ್ರೆ ಅದನ್ನ ಮೌನ ಮುದ್ರೆಗೆ ದೂಡಿದ್ದೇನೆ. ನೀವು ಕೂಡ ನೀವು ಉತ್ತರ ಕರ್ನಾಟಕದವರು, ನಾವು ದಕ್ಷಿಣ ಕರ್ನಾಟಕದವರು, ನಾವಾಗಬಾರದು ಕಾಲ. ನೀವು ಉತ್ತರ ಕರ್ನಾಟಕದವರು, ನಾವು ದಕ್ಷಿಣ ಕರ್ನಾಟಕದವರು, ನಾವಾಗಬಾರದು ಕಾಲ. ನೀವು ಮಂಗಳೂರಿನವರು, ನಾವು ಬೆಂಗಳೂರಿನವರು, ನಾವಾಗಬಾರದು ದೂರ. ನಾವೆಲ್ಲರೂ ಸೇರಿ ತಾಯಿ ಭುವನೇಶ್ವರಿಗೆ ಹಾಕುವ ಹಾರ. ನಾವೆಲ್ಲರೂ ಸೇರಿ ತಾಯಿ ಭುವನೇಶ್ವರಿಗೆ ಹಾಕುವ ಹಾರ. ಕರ್ನಾಟಕದ ಜನನಾಗೆ ವಿಜಯನಗರದ ಉಕ್ಕು, ಪಾಟ ನಾಗರಾಜರ ಕನ್ನಡದ ಹಕ್ಕು, A.K. ಸುಬ್ಬಯ್ಯರ ಮಾನವತಾದಿ. A.K. ಸುಬ್ಬಯ್ಯರ ಮಾನವತಾದಿ. ಹಸಿರಾದಂತ ಕಂಡು ಬೇಡಿಕೊಂಡವು ಹಕ್ಕಿಗಳು, ಬೇಡದ ಹೆಂಡತಿ ಹಸಿರಾದಂತ ಕಂಡು ಬೇಡಿಕೊಂಡವು ಹಕ್ಕಿಗಳು. ಬೇಡ ಈ ಜಗಕ್ಕೆ ಮತ್ತೊಬ್ಬ ಬೇಡ, ಬೇಡ ಈ ಜಗಕ್ಕೆ ಮತ್ತೊಬ್ಬ ಬೇಡ. ನಾನು ಭೌತಶಾಸ್ತ್ರ ಪ್ರಾಧ್ಯಾಪಕ, ಕನ್ನಡ ಮೇಷ್ಟ್ರ ಅಲ್ಲ. ಫಿಸಿಕ್ಸ್ ಪಾಠ ಮಾಡ್ತಾ ಇದ್ದೆ. ಫಿಸಿಕ್ಸ್ ಪಾಠ ಮಾಡ್ತಿದ್ದೆ, ವಿಶೇಷವಾಗಿ ಕನ್ನಡದಲ್ಲೇ 3/4 ಗಂಟೆ ಪಾಠ ಮಾಡಿ 4 ಗಂಟೆ ನೋಟ್ಸ್ ಕೊಡ್ತಾ ಇದ್ದೆ. ಕನ್ನಡದಲ್ಲೇ ಮಾತಾಡೋದು ನನ್ನ ಮುಂಚೆ ಕೇಳ್ತಾ ಇರ್ತಕ್ಕಂಥದ್ದು. ಹರಿಕೃಷ್ಣ ಪುನ್ನೂರವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದಾಗ ನರಸಿಂಹರಾಜಪುರ ತಾಲೂಕಿನಲ್ಲಿ ಒಂದು ಸಮ್ಮೇಳನ ಆಯಿತು. ಆ ಸಮ್ಮೇಳನದ ಅಧ್ಯಕ್ಷತೆಯನ್ನು ನಾನು ವಹಿಸಿದ್ದೆ 2003ರಲ್ಲಿ. ಆಮೇಲೆ ಕವಿಗೋಷ್ಠಿ ಇದ್ದ ತಕ್ಷಣ ನಾನು ಏನೇನೋ ಬರೆದಿದ್ದೆಲ್ಲ ಬರ್ತಾ ಬಂದ್ಬಿಟ್ಟಿದ್ದೆ. ಸ್ವಟ್ಟು ಹಾಕ್ಬಿಟ್ಟಿದ್ದೆ ರಾಜ್ಯೋತ್ಸವದ ಬಗ್ಗೆ ಹೇಳ್ಬೇಕು ಅಂತ. ರಾಜ್ಯೋತ್ಸವದ ಬಗ್ಗೆ ನಾನು ಬರೆದು ಹಾಡಿದ ಕವಿಗಳನ್ನು ಮುಂದಿಡ್ತಾ ಇದ್ದೀನಿ.
ತುಳುನಾಡ ಹಿರಿಮೆಯನ್ನು ಸಾರಿದರು ಬಹಳ ಜನ, ಆದರೂ ಬೆಳೆದಿಲ್ಲ ಮನದಿ ಅಭಿಮಾನ. ಆಂಗ್ಲ ಭಾಷೆಯ ಮೋಹಿನಿಯ ರೂಪದಲ್ಲಿ ಕಾಡುತ್ತಿಹುದೀಗಲೂ ಎಲ್ಲ ಕ್ಷೇತ್ರದಲ್ಲಿ. ಅಮ್ಮ ನಾಡಿನ ಭಾಷೆ ಅಂತರಂಗದ ಸುದೆಯು, ಪರಭಾಷೆ ಎಂದಿಗೂ ಬಂದಳಿಕೆ ವಿಷವು. ವ್ಯಾಪಾರ ವಹಿವಾಟು ಬೋಧನೆ ಕಲಿಕೆಗಳು ನಾಡ ಭಾಷೆಯಲ್ಲಿರಲಿ ಎಲ್ಲ ಕಾರ್ಯಗಳು. ಜ್ಞಾನಪೀಠ ಪ್ರಶಸ್ತಿ 8 ದೊರೆತಿದೆ ನಮಗೆ, ಸಾಹಿತ್ಯ ಕ್ಷೇತ್ರದಲ್ಲಿ ಸಮರಾರು ನಮಗೆ. ನಾಡು ನುಡಿ ಸಂಸ್ಕೃತಿಗೆ ಹಿರಿಮೆಯ ಮಹಿಮೆಯನ್ನು ಸಾರೋಣ ಕನ್ನಡಿಗ 7 ಮೇಲೇಳು ಇದಕ್ಕೆ ಬಿದ್ದುಬಿಟ್ಟಿದೆ. ಎಲ್ಲೆಡೆಯೂ ಕನ್ನಡವ ಬಳಸುತ್ತಾ ಬೆಳೆಯೋಣ, ಕರ್ನಾಟಕದ ಕೀರ್ತಿ ವರ್ಧಿಸೋಣ, ಕರ್ನಾಟಕದ ಕೀರ್ತಿ ವರ್ಧಿಸೋಣ. ಧನ್ಯವಾದಗಳು. ಕನ್ನಡ ಸಾಹಿತ್ಯ ಪರಿಷತ್ತು ಬೆಳಗಲಿ ಎಂದು ಎಂದೆಂದು, ಅಂದಿಗೂ ಎಂದಿಗೂ ಮುಂದು ಎಂದೆಂದಿಗೂ. ಕನ್ನಡ ಸಾಹಿತ್ಯ ಪರಿಷತ್ತು ಬೆಳಗಲಿ ಎಂದು ಎಂದೆಂದು. ಕನ್ನಡ ಏಳಿಗೆಗಾಗಿ ಶ್ರಮಿಸುವ, ಕನ್ನಡ ತಾಯಿಯ ಅರ್ಚಿಸುವ, ಕಲೆ ಸಂಸ್ಕೃತಿಗಳ ಅಭಿವೃದ್ಧಿಗೊಳಿಸುತ್ತ, ಕನ್ನಡಿಗರ ಮನ ಜಾಗೃತಗೊಳಿಸುತ್ತ, ಕನ್ನಡ ಸಾಹಿತ್ಯ ಪರಿಷತ್ತು ಬೆಳಗಲಿ ಎಂದು ಎಂದೆಂದು. ಕನ್ನಡೇತರರಿಗೆ ಕನ್ನಡ ಕಲಿಸುತ್ತ, ಕನ್ನಡ ನಾಡನ್ನು ಬೆಳೆಸುತ್ತರಿ, ಕನ್ನಡ ಎಲ್ಲೆಡೆ ಬಳಸಿರಿ ಎನ್ನುತ್ತ, ಕನ್ನಡ ಸುಗಂಧ ಪಸರಿಸುತ್ತಿರುವ ಕನ್ನಡ ಸಾಹಿತ್ಯ ಪರಿಷತ್ತು ಬೆಳಗಲಿ ಎಂದು ಎಂದೆಂದು. ಕನ್ನಡ ರಾಜ್ಯೋತ್ಸವವನ್ನು ತಪ್ಪದೆ ಪ್ರತಿ ವರುಷವೂ ನಡೆಸುತ್ತಲಿ, ಕನ್ನಡ ಕವಿ ಕೋವಿದರನ್ನು ಕರೆದು ಮನ್ನಣೆ ಮಾಡುತ್ತ ಗೌರವಿಸುತ್ತಲಿ, ಕನ್ನಡ ಸಾಹಿತ್ಯ ಪರಿಷತ್ತು ಬೆಳಗಲಿ ಎಂದು ಎಂದೆಂದು. ಅಂದಿಗೂ ಇಂದಿಗೂ ಮುಂದೂ ಎಂದೆಂದಿಗೂ ಕನ್ನಡ ಸಾಹಿತ್ಯ ಪರಿಷತ್ತು ಬೆಳಗಲಿ ಎಂದು ಎಂದೆಂದು.